ಇದೀಗ ಬಿಗ್ ಬಾಸ್ ಖ್ಯಾತಿಯ ಇನ್ನು ವರ್ತೂರು ಸಂತೋಷ್ ಏನಿದ್ದಾನೆ ಅವರು ಸಂತೋಷ್ ಸೇರಿದಂತೆ ಹಲವರ ವಿರುದ್ಧ ಹೆಬ್ಬಾಳದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಗೆ ಒಂದು ದೂರನ್ನು ಕೂಡ ಕೊಡಲಾಗಿದೆ. ಇನ್ನು ಹಳ್ಳಿಕಾರ್ ತಳಿ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಆರೋಪ ಹಿನ್ನೆಲೆ ವರ್ತೂರು ಸಂತೋಷ್ ಸೇರಿದಂತೆ ಅವರ ಸ್ನೇಹಿತರೆಂದರೆ ಕೆಲವರು ಅವರ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕು ಅಂತ ದೊಡ್ಡಬಳ್ಳಾಪುರದ ಹಳ್ಳಿ ರೈತ ಅಂತ ಅಂಬರೀಷ್ ಅವರು ದೂರನ್ನು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಖ್ಯಾತಿಯ ವರ್ತೂರು ಸಂತೋಷ್ ಏನಿದ್ದಾರೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಳ್ಳಿಕಾರ್ ತಳಿಯ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಹಳ್ಳಿಕಾರ್ ತಳಿಯಲ್ಲಿ ಸುಳಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಬೇಡಿ ಸುಳಿ ಇದ್ದರೆ ಜೈಲಿಗೆ ಹೋಗ್ತಾರೆ, ಗುಂಡಿಗೆ ಸುಳಿ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಇನ್ನು ಕೊಂಬುಗಳ ಮಧ್ಯೆ ಸುಳಿ ಇದ್ದರೆ ಮನೆಗಳಲ್ಲಿ ಜಗಳ ಆಗುತ್ತೆ ಅಂತ ನೋಡಿ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲಿ ಸುಳಿ ಇರಬಾರ್ದು, ಈ ಸುಳಿ ಇದ್ದರೆ ಜೈಲಿಗೆ ಹೋಗ್ತಾರೆ, ಕೊಂಬುಗಳ ಮಧ್ಯೆ ಇದ್ದರೆ ಮನೆಯಲ್ಲಿ ಜಗಳ ಆಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ ವರ್ತೂರು ಸಂತೋಷು. ಅವರಿಗೆ ಹಳ್ಳಿಕಾರ ತಳಿಗಳ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಮ್ಮ ರೈತರಿಗೆ ಅವರು ಒಂದು ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಅವಮಾನದ ರೀತಿ. ಇದು ಹೀಗೆಲ್ಲ ಮಾಡಬಾರ್ದು, ಇವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಪಶುಪಾಲನಾ ಇಲಾಖೆ ಏನಿದೆ ಹೆಬ್ಬಾಳದಲ್ಲಿ ಅವರಿಗೆ ಹಳ್ಳಿ ರೈತ ಅಂತ ಹೆಸರುವಾಸಿಯಾಗಿರುವ ಅಂಬರೀಷು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಮನವಿ ಪತ್ರ ಕೊಟ್ಟಿದ್ದಾರೆ, ಒಂದು ದೂರಿನ ಪತ್ರವನ್ನು ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ, ಕೊಂಬುಗಳ ಮಧ್ಯೆ ಸುಳಿ ಇದ್ದರೆ ಅದು ಮನೆಯಲ್ಲಿ ಜಗಳಕ್ಕೆ ಕಾರಣ ಆಗ್ತದಂತೆ ಮನೆಯಲ್ಲಿ. ಸೊ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ. ವರ್ತೂರು ಸಂತೋಷ್ ಅವರಿಗೆ ಈ ಹಳ್ಳಿಕಾರ್ ತಳಿ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವರಿಗೆ. ಅವರು ಈ ರೀತಿಯ ಒಂದು ಆರೋಪವನ್ನು ಮಾಡಿ ಸದ್ಯ ಅಂಬರೀಷ್ ದೂರನ್ನು ಕೊಟ್ಟಿದ್ದಾರೆ ರೈತ. ಯಾರೋ ಕೆಲವೊಬ್ಬ ಯೂಟ್ಯೂಬ್ಗಳಲ್ಲಿ ಹೋಗಿ ಆ ಥರ ಅಪ್ಡೇಟ್ ಮಾಡಿದ್ದಾರೆ. ಅಂಥ ಯೂಟ್ಯೂಬ್ಗಳಲ್ಲಿ ಈಗಲೇ ಕೂಡ ಅಂಥ ವಿಡಿಯೋಗಳನ್ನ ಡಿಲೀಟ್ ಮಾಡಿಸೋಂಥ ಕೆಲಸ ಇಲಾಖೆ ಮಾಡಬೇಕು, ಅರ್ಥ ಆಯ್ತಾ? ಅದಕ್ಕೆ ಈಗ ಇಲಾಖೆಗೆ ನಾವು ದೂರು ಕೊಟ್ಟಿರೋದು. ಅಂಥ ವಿಡಿಯೋಗಳನ್ನ ಈಗ ಕೂಡಲೇ ಡಿಲೀಟ್ ಮಾಡಿಸಿ ಅಂಥದ್ ಮೇಲೆ ಕಾನೂನು ಕ್ರಮ ಏನಿದೆ ಅದಕ್ಕೆ ಜರುಗಿಸ್ಬೇಕು ಅಂತೇಳಿ ಮನವಿ ಕೊಟ್ಟಿರೋದು. ವಿಡಿಯೋಗಳಲ್ಲಿ ನೇರವಾಗಿ ಯಾರು ಹೆಸರು ಹೇಳ್ತಕ್ಕಂಥ ಪ್ರಸ್ತುತ ಮಾಡ್ತಕ್ಕಂಥ ಇದೆ ಸರ್? ಇಲ್ಲ, ಅನೇಕರು ಮಾಡಿದ್ದಾರೆ, ವರ್ತೂರು ಒಬ್ಬರೇ ಅಂತ ನಾವು ಹೇಳಕ್ ಬರಲ್ಲ. ಅವರು ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಮಾಡಿರೋದ್ರಿಂದ, ಒಬ್ಬ ಸಮಾಜದಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರೋದ್ರಿಂದ ಕೂಡಲೇ ಅದು ಮೊನ್ನೆ ಒಂದು ವಾರದಿಂಚೆನೆ ನಾನು ಹೇಳಿದ್ದೆ, ದಯವಿಟ್ಟು ಬ್ರದರ್ ಕ್ಷಮೆ ಹಸು, ರಾಜ್ಯದ ಹಳ್ಳಿ ರೈತರಿಗೆ ಏನಿದೆ ಅದನ್ನ ಕ್ಷಮೆ ಹಸು. ಯಾಕಂದ್ರೆ ಇಲ್ಲಿ ನೀನ್ ಮಾತಾಡಿರೋದು ನಿಜ, ಅರ್ಥ ಆಯ್ತಾ? ಎಲ್ಲ ಯೂಟ್ಯೂಬ್ಗಳಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ವಿಚಾರ ಇದೆ. ಸೊ ಹಂಗಾದ್ರೆ ನೀವು ಬೇಡಿ ಸುಳಿ ಅಂತ ಒಂದು ಹೇಳಿದಿರಲ್ವಾ, ಬೇಡಿ ಸುಳಿ ಇರೋದನ್ನ ನಮ್ಮ ಮನೇಲಿ ಕಟ್ಟಲ್ಲ, ನಾವು ಆ ಕೆಟ್ಟ ಸುಳಿ ಇರ್ತಕ್ಕಂಥದ್ದು ನಮ್ಮ ಮನೆ ಹತ್ತಿರಕ್ಕೆ ಸೇರ್ಸಲ್ಲ ಅಂತ ನೀನು ಹೇಳಿದ್ಯಾ. ಬಟ್ ಒಂದು ಬೇಡಿ ಸುಳಿ ಅಂತೇಳಿ ನೀನು ಹೇಳಿದ್ಯಾ, ಈ ಬೇಡಿ ಸುಳಿ ಕಟ್ಟಿದವನು ಜೈಲಿಗೆ ಹೋಗ್ತಾರೆ ಅಂತ ನೀನು ಹೇಳಿದ್ಯಾ. ಹಂಗಾದ್ರೆ ಜೈಲಿಗೆ ನೀನು ಕಟ್ಟಲ್ಲಪ್ಪ, ಜೈಲಿಗೆ ಏನಕ್ಕೆ ಹೋದೆ ನೀನು? ಆಮೇಲೆ 2 ಎತ್ತು ಸೆಂಟ್ರಲ್ಲಿ ಒಂದು ಸುಳಿ ಬರುತ್ತೆ, ಅರ್ಥ ಆಯ್ತಾ? ಸುಳಿ ಬರುತ್ತೆ, ನನಗೆ ಗೊತ್ತಿಲ್ಲ, ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಆ ಸುಳಿ ಇದ್ದಾಗ ಮನೆಯಲ್ಲಿ ಗಲಾಟೆ ಅಂತ ಹೇಳಿದೆ, ಅದೇನು ನಿಜಾನ? ಹಂಗ ನಿಮ್ಮ ಮನೆಯಲ್ಲಿ ಗಲಾಟೆ ಇಲ್ವಾ? ಆ ನಂತರ ಇನ್ನೂ ಒಂದು ಹೇಳಿದ್ದಾರೆ, ಇನ್ನೂ ಒಂದು ಮುಂದಕ್ಕೆ ಹೋಗಿ ಬೇಡಿ ಸುಳಿ ಆಯಿತು. ಈಗ ವರ್ತೂರು ಸಂತೋಷ್ ವಿರುದ್ಧ ಒಂದು ದೂರು ಕೊಟ್ಟಿರ್ತಕ್ಕಂಥ ಹಳ್ಳಿ ರೈತ ಅಂಬರೀಷ್ ಅವರು ನಮ್ಮ ಜೊತೆ ಲೈನಲ್ಲಿದ್ದಾರೆ, ಫೋನ್ ಲೈನಲ್ಲಿ. ಅಂಬರೀಷ್ ಅವರೇ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ಸರ್. ಏನು ಸರ್ ವರ್ತೂರು ಸಂತೋಷ್ ವರ್ಸಸ್ ಹಳ್ಳಿ ರೈತ ಅಂಬರೀಷ್ ಅವರ ನಡುವಿನ ದೂರು? ಏನಿಲ್ಲ ಸರ್, ಈಗೇನು ಇಡೀ ರಾಜ್ಯ ವ್ಯಾಪ್ತಿಯ ಅಪಪ್ರಚಾರ ನಡೀತಾ ಇದೆ. ಆ ಒಂದು ಗೋ ಮಾತೆ ಅಂದ್ರೆ ನಾವು ಡೈಲಿ ಪೂಜೆ ಮಾಡ್ತಕ್ಕಂಥ ಒಂದು ಗೋ ಮಾತೆ ಬಗ್ಗೆ ಇಡೀ ರಾಜ್ಯ ವ್ಯಾಪ್ತಿ ಅಪಪ್ರಚಾರ ಮಾಡಿ ಅದರಿಂದ ಮೂಲ ಹಳ್ಳಿ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ ಸರ್ ಇವತ್ತು. ಹೇಳಿ. ಸೊ ಅದೇ ಇದು ಮೂಲ ಹಳ್ಳಿ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ಇದು ಕೂಡಲೇ ಹೋಗ್ಬೇಕು. ಯಾಕಂದ್ರೆ ಒಬ್ಬ ರೈತ ಒಂದು ವರ್ಷ ಎಲ್ಲ ಒಂದು ಕರುನ ಸಾಕ್ತಾನೆ, ಆ ಕರು ಸಾಕ್ಬೇಕಾದ್ರೆ ಮೂಲ ಒಂದು ಬೆಲೆ ಸಿಗಲ್ಲ ಅಂತಂದ್ರೆ ಆ ರೈತ ಎಲ್ಲೋಗ್ಬೇಕು ಸರ್? ಈಗ ಬೇಡಿ ಸುಳಿ ಇದೆ ಅಂತೇಳಿ ಹೇಳಿದಾಗ ಬೇಡಿ ಹಾಕೊಂಡು ಜೈಲ್ಗೆ ಹೋಗ್ತಾರೆ ಅಂತ ಆ ಮನುಷ್ಯ ಹೇಳ್ತಾನೆ. ಆ ಒಂದು ಗೋಮಾತೆ ಆ ತರ ಅಪಪ್ರಚಾರ ಮಾಡೋದು ಸಾಲದೆ ಇಡೀ ರಾಜ್ಯಕ್ಕೆ ಅಂತ ಹಸುಗಳು ಯಾರು ತಗೋಬಾರ್ದು ಅಂತ ಹೇಳಿ ಸಂದೇಶ ಕೊಟ್ರೆ ಇಡೀ ರಾಜ್ಯದ ಹಳ್ಳಿ ರೈತರು ಯಾರನ್ನ ಕೇಳ್ಬೇಕು ಸರ್ ಈಗ? ಅಂದ್ರೆ ನಿಮ್ಮ ಪ್ರಶ್ನೆ ಗೋವುಗಳಿಗೆ ಇವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗೋವುಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಕೆಲವರು ಅದನ್ನ ತುಚ್ಛವಾಗಿ ಕಾಣ್ತಾರೆ, ಅದ್ರ ಬಗ್ಗೆ ರೆಸ್ಪೆಕ್ಟೇ ಕೊಡಲ್ಲ, ಗೌರವ ಕೊಡಲ್ಲ ಅನ್ನೋ ರೀತಿಯಲ್ಲಿ ಅವುಗಳಿಗೆ ಒಂದು ನಿಂದನೆ ಆಗೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ. ಹೌದು, ಯಾರು ತಗೋಬೇಡ್ರಿ, ತಪ್ಪು ಸುಳಿಗಳನ್ನ ಇಟ್ಕೊಂಡು ಇರೋದನ್ನ ಯಾರು ತಗೋಬೇಡ್ರಿ ಅಂತ ಸಂದೇಶ ಕೊಟ್ರೆ ಹಂಗಾದ್ರೆ ರಾಜ್ಯ ಭಗವಂತ ಮೇಲಿರೋ ಭಗವಂತ ಹುಟ್ಟಿಸ್ತಾರೆ ಸರ್ ಎಲ್ಲಾನ. ಸೃಷ್ಟಿಕರ್ತ ಭಗವಂತ
ಸೊ ಅದನ್ನ ಈ ಮನುಷ್ಯ ಈ ತರ ಅಪಪ್ರಚಾರ ಮಾಡಿದಾಗ ರಾಜ್ಯದ ಜನ ಎಲ್ಲೋಗ್ಬೇಕು, ಹಳ್ಳಿ ರೈತರ ಜನ ಎಲ್ಲೋಗ್ಬೇಕು? ಈಗ ಸದ್ಯ ನೀವು ಪಶುಪಾಲನಾ ಇಲಾಖೆಗೆ ಈ ಮನುಷ್ಯ ಶ್ರೀಮಂತಿಕೆ ಇದೆ, ದುಡ್ಡಿದೆ, ಎಲ್ಲ ಇದೆ. ಏನೋ ಅವರ ಒಂದು ಮನ್ಸಿಗೋಸ್ಕರ ಆತರ ಮಾತಾಡ್ತಾರೋ ಅದೇನೋ ಗೊತ್ತಿಲ್ಲ, ಭಗವಂತನ್ ಗೊತ್ತು. ಓಕೆ, ಇವತ್ತು ಇದರಿಂದ ಮೂಲ ಹಳ್ಳಿ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ ಸರ್. ಹಂಗಾದ್ರೆ ಈ ಮನುಷ್ಯ ಹೇಳಿದಾನೆ, ಬೇಡಿ ಸುಳಿ ಇರ್ತಕ್ಕಂತ ಓರಿನ ನನ್ನ ಮನೆ ಬಾಗಿಲಿಗೆ ಬರಲ್ಲ ಅಂತ ಹೇಳಿದಾನೆ. ಓಕೆ ಓಕೆ ಅಂಬರೀಶ್ ಅವರೇ, ತಮಗೆ ಧನ್ಯವಾದಗಳು. ನೋಡೋಣ ಮುಂದೆ ಯಾವ ರೀತಿಯಾಗಿ ಪಶುಪಾಲನಾ ಇಲಾಖೆಯವರು ಕ್ರಮ ಜರುಗಿಸ್ತಾರೆ, ಏನಾಗುತ್ತೆ ಹಳ್ಳಿಕರ್ ಸಂತೋಷ್ ಕತೆ ಅಂತ.